ರಾಜ್ಯಾದ್ಯಂತ ಮಳೆರಾಯನ ಅಬ್ಬರ ಜೋರಾಗಿದೆ. ಅಪಾಯಕಾರಿ ನೀರಿನ ಮಟ್ಟದಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಆದರೆ ವಿಪರ್ಯಾಸ ಅಂದ್ರೆ ಕಳೆದ 1 ತಿಂಗಳಿಂದ ನಿರಂತರ ಮಳೆ ಹೊರತಾಗಿಯೂ ಹಾವೇರಿ ಜಿಲ್ಲೆಯ ಹಲವು ಕೆರೆಗಳು ನೀರಿಲ್ಲದೆ ಬಣಗುಡ್ತಾ ಇವೆ. ಇದರಿಂದಾಗಿ ಮಳೆಗಾಲದಲ್ಲಿಯೇ ಈ ಪರಿಸ್ಥಿತಿಯಾದ್ರೆ ಮುಂದೆ ಬೇಸಿಗೆಯಲ್ಲಿ ಇನ್ನೇನು ಪರಿಸ್ಥಿತಿ ಅಂತ ರೈತರು ಆತಂಕ ಪಡ್ತಿದ್ದಾರೆ. ಹೌದು, ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತಾನೆ ಕರೆಸಿಕೊಳ್ಳುವ ಹಾವೇರಿ ಜಿಲ್ಲೆಯಲ್ಲಿ ನೂರಾರು ಪುರಾತನ ಕೆರೆಗಳಿವೆ. ಆದರೆ ಮಳೆ ಕೊರತೆಯಿಂದಾಗಿ ಕಳೆದ ಕೆಲ ವರ್ಷಗಳಿಂದ ಕೆರೆಗಳಲ್ಲಿ ಅಗತ್ಯ ಪ್ರಮಾಣದ ನೀರು ತುಂಬುತ್ತಾ ಇಲ್ಲ. ಹೀಗಾಗಿ ರಾಜ್ಯ ಸರ್ಕಾರವು ವಿವಿಧ ಯೋಜನೆಗಳ ಅಡಿ ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿತ್ತು. ಆದರೆ ಕೆರೆಗಳಿಗೆ ನೀರು ತುಂಬಿಸುವ ಪ್ರಕ್ರಿಯೆ ಸರಿಯಾದ ಸಮಯಕ್ಕೆ ಆರಂಭವಾಗದ ಕಾರಣ ಹಿರೇಕೇರೂರು ತಾಲೂಕಿನ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೋಡ ಗ್ರಾಮದಲ್ಲಿರುವ 100 ಎಕರೆ ವಿಸ್ತೀರ್ಣದ ಬೃಹತ್ ಕೆರೆಗೆ ಇದುವರೆಗೆ ನೀರು ಹರಿದು ಬರದಿರುವುದು ಗ್ರಾಮಸ್ಥರನ್ನ ಆತಂಕಕ್ಕೀಡು ಮಾಡಿದೆ. ಈ ಕುರಿತು ರೈತ ಹನುಮಗೌಡ ಹೇಳಿದ್ದು ಹೀಗೆ. ಬೇಸಿಗೆಯಲ್ಲಿ ನಾವು ಏನಾಗಿತ್ತಪ್ಪ ಅಂದ್ರೆ ಸುಮಾರು 800 9 ಅಡಿ 900 ಅಡಿ ಹೊಡೆದ್ರೂ ನೀರಿನ ಅಂತರ್ಮಟ್ಟ ಇಲ್ಲ. ಹಂಗಾಗಿ ಕುಡಿಯೋಕೆ ಜನ ಹಾಕಾರವಾಗಿ ಇದ್ದಲ್ಲೇ ಹೋಗಿ ಟ್ಯಾಂಕರ್ ಮೂಲಕಂತ ನೀರನ್ನು ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದರು. ಅದೇ ರೀತಿಯಾಗಿ ಈ ಸಲ ಎಲ್ಲ ನದಿಗಳು ತುಂಬಿ ಹರಿದ್ರೂ ಕೂಡ ನಮ್ಮಲ್ಲಿ ಕೋಡದ ಕೆರೆಯಿಂದ ಮತ್ತು ಗಂಗಾಪುರ ಚಿಕ್ಕಮಂತ್ರಿ ಕೆರೆಗಳು ಎರಡೂ ಬತ್ತಿ ಹೋಗ್ಯಾವ. ಹಾಗಾಗಿ ನೀರು ಅನ್ನೋದಂತೆ ಇಲ್ಲ. ಅದೇ ರೀತಿಯಾಗಿ ಈ ಮಳೆಗಾಲದಲ್ಲೇ ಈ ಥರ ಆತಂತಾದ್ರಪ್ಪ ಅಂದ್ರೆ ಬೇಸಿಗೆ ರೀತಿಯಲ್ಲಿ ನಾವು ನೀರು ಕುಡಿಯೋದು ಹೇಗೆ? ಅದೇ ರೀತಿಯಾಗಿ ಪರಿಸ್ಥಿತಿ ಭಾಳ ಚಿಂತಾಜನಕ ಆಗುತ್ತೆ. ನಿಮ್ಮ ಬೇಡಿಕೆ ಏನಿದೆ? ನಮ್ದು ಏನಪ್ಪ ಅಂದ್ರೆ ಮೊದಲು ನೀರು ತುಂಬಬೇಕು, ಜನಕ್ಕೆ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು. ಆದ್ದರಿಂದ ಮೊದಲು ಕೃಷಿಕಂತೂ ಮೊದಲು ನೀರು ಕುಡಿಯೋ ವ್ಯವಸ್ಥೆ ಜನ ವ್ಯವಸ್ಥೆಗೆ ಅತ್ಯವಶ್ಯಕತೆಯಾಗಿದೆ. ಕೆರೆಗಳಿಗೆ ನೀರು ತುಂಬಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರವು ಪ್ರತಿ ವರ್ಷ ನೂರಾರು ಕೋಟಿ ಖರ್ಚು ಮಾಡ್ತಾ ಇದೆ. ಹಾಗೆಯೇ ಹಿರೇಕೆರೂರು ತಾಲೂಕಿನ ಪ್ರಮುಖ ಕೆರೆಗಳಿಗೆ ನೀರು ತುಂಬಿಸುವುದಕ್ಕಾಗಿ ಅಸುಂಡಿ ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡಲಾಗಿತ್ತು. ಆದರೆ ಕಾಮಗಾರಿ ಪೂರ್ಣಗೊಂಡರೂ ಕೆರೆ ತುಂಬಿಸುವ ಪ್ರಕ್ರಿಯೆಯಲ್ಲಿ ವಿಳಂಬವಾಗ್ತಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಕಾಮಗಾರಿ ಮುಗಿದ 3 ವರ್ಷ ಕಳೆದರೂ ನೀರು ಹರಿಸಲು ಅಧಿಕಾರಿಗಳು ಕುಂಟು ನೆಪ ಹೇಳ್ತಾ ಇದ್ದು ಇದರಿಂದಾಗಿ ರೈತರು ಪ್ರತಿಭಟನೆಯ ಹಾದಿ ಹಿಡಿದಿದ್ದಾರೆ. ಈ ಕುರಿತು ರೈತ ಹೊನಕೇರಪ್ಪ ಹೇಳಿದ್ದು ಹೀಗೆ. ಹಿರೇಕೆರೆ ತಾಲೂಕು ಕೋಡ ಗ್ರಾಮದ ಕೆರೆ ಸರ ಇದು ಒಂದು 100 ಎಕರೆ ಕೆರೆ ಐತ್ರಿ. ಇದಕ್ಕೆ ಪೈಪ್ಲೈನ್ ಮಾಡಿ ಈಗ 3 ವರ್ಷ ಆತ್ರಿ. ಇವತ್ತಿಗೆ ನೀರು ಬಂದಿಲ್ಲ. ಆಮೇಲೆ ಅಂತರ್ಜಲನೂ ಎಲ್ಲ ಬತ್ತಿ ಹೋಗಿದಾವ. ಈ ಕುಡಿಯೋಕೆ ನೀರಿಲ್ಲ, ಏನಿಲ್ಲ. ಆಮೇಲೆ ಇಂಥ ಹೋರ್ಸಿನ ಮಳೆಗಾಲದಾಗ ಕೆರೆ ನೀರು ಬಿಡಲಿಲ್ಲಕ್ಕ ಈ ಬೇಸಿಗೆಯಾಗಿ ಏನು ಕುಡಿಯೋ ನೀರಿನ ಸಮಸ್ಯೆ ಭಾಳ ಆಗಿಬಿಡ್ತು. ಅದು ಗ್ರಾಮ ಪಂಚಾಯತಿಗೆ ಸದಸ್ಯರು ಮೆಂಬರು ಎಲ್ಲರೂ ಸೇರಿ ಕುಡಿಯೋ ನೀರಿನ ವ್ಯವಸ್ಥೆ ಟ್ಯಾಂಕರ್ನಾಗ ಬಂದು ನೀರು ಕೊಟ್ಟರು. ಈ ಕೆರೆ ತುಂಬಿಸಂದ್ರೆ ಏನಂತಾರೆ? ಕೆರೆ ತುಂಬಿಸಂದ್ರೆ ಸರ್ ಅದು ಇಂಜಿನಿಯರ್ ಹಂಗೈತಿ ಹಿಂಗೈತಿ ಪೈಪ್ ಹೊಡೆದವು, ಇವತ್ತು ಮಾಡ್ತವೆ ನಾಳೆ ಮಾಡ್ತವೆ ಅಂದು ಇವತ್ತಿವರೆಗೆ ಯಾರೂ ಬಂದವು ಸರ. ಇನ್ನು ಬೃಹತ್ ಕೆರೆಯ ನೀರನ್ನೇ ನಂಬಿಕೊಂಡಿರುವ 25ಕ್ಕೂ ಹೆಚ್ಚು ಗ್ರಾಮದ ಸಾವಿರಾರು ರೈತರು ಕಂಗಾಲಾಗಿದ್ದಾರೆ. ಕೆರೆ ನೀರು ಖಾಲಿಯಾಗಿದ್ದಕ್ಕೆ ಬೋರ್ವೆಲ್ಗಳು ಕೂಡ ಬತ್ತಿ ಹೋಗಿವೆ. ಆದರೆ ಈ ಬಾರಿ ಉತ್ತಮ ಮಳೆಯಾಗಿದ್ದರಿಂದ ಕೆರೆ ತುಂಬತ್ತೆ, ಅಂತರ್ಜಲ ಹೆಚ್ಚುತ್ತೆ ಅನ್ಕೊಂಡಿದ್ದ ರೈತರಿಗೆ ನಿರಾಶೆಯಾಗಿದೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಕೆರೆ ತುಂಬಿಸಬೇಕಿದ್ದು ಸತತ ನಷ್ಟದಿಂದ ಹೈರಾಣಾಗಿರುವ ರೈತರ ಹಿತ ಕಾಪಾಡಬೇಕಿದೆ.